ಕೊಡಿ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಮೀಟಿಂಗಲ್ಲಿ ನಾವು ಅಭಿಪ್ರಾಯಗಳನ್ನು ರೈಟಿಂಗಲ್ಲಾದರೂ ಕೊಡ್ಬೋದು, ಓರಲ್ ಆಗಾದರೂ ಯಾವ್ದು ನಾಳೆನೇ ಕೊಡ್ಬೋದು. ಒಂದು 4-5 ದಿನ ಟೈಮ್ ನೆಕ್ಸ್ಟ್ ಮೀಟಿಂಗ್ ಒಳಗಡೆ ಕೊಡಿ ಅಂತ ಹೇಳಿದ್ದಾರೆ. ಅದನ್ನು ನಾವು ಕೊಡ್ತೀವಿ. ಅಂಶ ನಾವೇನು ಕೊಟ್ಟಿಲ್ಲ, ನಾವು ಬರ್ಕೊಡ್ಬೇಕಷ್ಟೇ. ತೀರ್ಮಾನ ಏನೂ ಆಗಿದೆ. ತೀರ್ಮಾನ ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಕರೀತಾರೆ, ಆವಾಗ ತೀರ್ಮಾನ. ಚರ್ಚೆ ಆಗಿರುತ್ತೆ, ಚರ್ಚೆ ಆಗಿದೆ. ಎಲ್ಲ ಪಾಸಿಟಿವ್ ಆಗಿ, ನೋ ನೆಗೆಟಿವ್ ಏನೂ ಇಲ್ಲ, ಎಲ್ಲ ಪಾಸಿಟಿವ್ ಆಗಿ ಚರ್ಚೆ ಆಗಿದೆ. ಈಗ ವಿರೋಧ ಪರ ಅನ್ನೋ ಪ್ರಶ್ನೆ ಬರೋದಿಲ್ಲ ಅಲ್ಲಿ. ನಿಮ್ಮ ಅಭಿಪ್ರಾಯ ಕೊಡಿ ಅಂತ ಮುಖ್ಯಮಂತ್ರಿಗಳು ಎಲ್ಲ ಮಂತ್ರಿಗಳಿಗೂ ಕೂಡ ಹೇಳಿದ್ದಾರೆ. ರೈಟಿಂಗಲ್ಲಾದರೂ ಕೊಡಿ, ಅದು ಓರಲ್ ಆಗಾದರೂ ಕೊಡಿ ಅಂತ ಕೇಳಿದ್ದಾರೆ. ಮುಂದಿನ ಸಭೆ ಒಳಗಡೆ ಕೊಡಿ ಅಂತ ಹೇಳಿದ್ದಾರೆ. ಕೆಲವರು ರೈಟಿಂಗಲ್ಲಿ ಕೊಡ್ಬೋದು, ಕೆಲವರು ಓರಲ್ ಆಗಿ ಹೇಳ್ಬೋದು, ಅದು ಅವರು ಬಿಟ್ಟಿದ್ದಾರೆ. ನಾವು ಸ್ವಲ್ಪ ಅದೆಲ್ಲ ಏನಿಲ್ಲ. ಏನು ಅಧ್ಯಯನ ಇಲ್ಲ. ಆಮೇಲೆ ಮುಂದಿನ ಸಭೆಯಲ್ಲಿ ಏನಾಗುತ್ತೋ ಗೊತ್ತಿಲ್ಲ, ಮುಂದಿನ ಸಭೆಯಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ನಮ್ಮ ಅಭಿಪ್ರಾಯ ಕೊಡಿ ಅಂತ ಕೇಳಿದ್ದಾರೆ. ಮುಂದಕ್ಕೆ ಏನಾಗುತ್ತೆ ಅಂತ ನಾನು ಹೇಳೋಕ್ಕಾಗತ್ತಾ? ಎಚ್ ಕೆ ಪಾಟೀಲ್ರು ಅಧಿಕೃತವಾಗಿ ಬಂದು ಹೇಳ್ತಾರೆ. ಈಗ ಸಂಪುಟ ಸಭೆ ಮುಗೀತು, ಮತ್ತು ನಮ್ಮ ಎಲ್ಲರ ಅಭಿಪ್ರಾಯಗಳನ್ನು, ಎಲ್ಲ ಸಚಿವರ ಅಭಿಪ್ರಾಯಗಳನ್ನು ಕೊಡಿ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಮೀಟಿಂಗಲ್ಲಿ ನಾವು ಅಭಿಪ್ರಾಯಗಳನ್ನು ರೈಟಿಂಗಲ್ಲಾದರೂ ಕೊಡ್ಬೋದು, ಓರಲ್ ಆಗಾದರೂ ಯಾವ್ದು ನಾಳೆನೇ ಕೊಡ್ಬೋದು. ಒಂದು 4-5 ದಿನ ಟೈಮ್ ನೆಕ್ಸ್ಟ್ ಮೀಟಿಂಗ್ ಒಳಗಡೆ ಕೊಡಿ ಅಂತ ಹೇಳಿದ್ದಾರೆ. ಅದನ್ನು ನಾವು ಕೊಡ್ತೀವಿ. ಅಂಶ ನಾವೇನು ಕೊಟ್ಟಿಲ್ಲ, ನಾವು ಬರ್ಕೊಡ್ಬೇಕಷ್ಟೇ. ತೀರ್ಮಾನ ಏನೂ ಆಗಿದೆ. ತೀರ್ಮಾನ ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಕರೀತಾರೆ, ಆವಾಗ ತೀರ್ಮಾನ. ಚರ್ಚೆ ಆಗಿರುತ್ತೆ, ಚರ್ಚೆ ಆಗಿದೆ. ಎಲ್ಲ ಪಾಸಿಟಿವ್ ಆಗಿ, ನೋ ನೆಗೆಟಿವ್ ಏನೂ ಇಲ್ಲ, ಎಲ್ಲ ಪಾಸಿಟಿವ್ ಆಗಿ ಚರ್ಚೆ ಆಗಿದೆ. ಈಗ ವಿರೋಧ ಪರ ಅನ್ನೋ ಪ್ರಶ್ನೆ ಬರೋದಿಲ್ಲ ಅಲ್ಲಿ. ನಿಮ್ಮ ಅಭಿಪ್ರಾಯ ಕೊಡಿ ಅಂತ ಮುಖ್ಯಮಂತ್ರಿಗಳು ಎಲ್ಲ ಮಂತ್ರಿಗಳಿಗೂ ಕೂಡ ಹೇಳಿದ್ದಾರೆ. ರೈಟಿಂಗಲ್ಲಾದರೂ ಕೊಡಿ, ಅದು ಓರಲ್ ಆಗಾದರೂ ಕೊಡಿ ಅಂತ ಕೇಳಿದ್ದಾರೆ. ಮುಂದಿನ ಸಭೆ ಒಳಗಡೆ ಕೊಡಿ ಅಂತ ಹೇಳಿದ್ದಾರೆ. ಕೆಲವರು ರೈಟಿಂಗಲ್ಲಿ ಕೊಡ್ಬೋದು, ಕೆಲವರು ಓರಲ್ ಆಗಿ ಹೇಳ್ಬೋದು, ಅದು ಅವರು ಬಿಟ್ಟಿದ್ದಾರೆ. ನಾವು ಸ್ವಲ್ಪ ಅದೆಲ್ಲ ಏನಿಲ್ಲ. ಏನು ಅಧ್ಯಯನ ಇಲ್ಲ. ಆಮೇಲೆ ಮುಂದಿನ ಸಭೆಯಲ್ಲಿ ಏನಾಗುತ್ತೋ ಗೊತ್ತಿಲ್ಲ, ಮುಂದಿನ ಸಭೆಯಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ನಮ್ಮ ಅಭಿಪ್ರಾಯ ಕೊಡಿ ಅಂತ ಕೇಳಿದ್ದಾರೆ. ಮುಂದಕ್ಕೆ ಏನಾಗುತ್ತೆ ಅಂತ ನಾನು ಹೇಳೋಕ್ಕಾಗತ್ತಾ? ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.